ಎಲ್ರಿಗೂ ನಮಸ್ಕಾರ. ಇವತ್ತು ನೈಟ್ ಶಿಫ್ಟ್ ಮುಗಿಸಿ ಮಲ್ಕೊಂಡು ಎದ್ದು ನೋಡಿದ್ರೆ ಟೈಮ್ ಆಲ್ರೆಡಿ ಮಧ್ಯಾಹ್ನ 12:30 ಆಗಿತ್ತು. ಸೊ ಇವತ್ತು ಏನು ಕುಕ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗೆ ನನ್ನ ತಲೆಗೆ ಬಂದಿದ್ದು ರಾಗಿ ರೊಟ್ಟಿ ಮಾಡೋಣ ಅಂತ. ಇದು ಮಾಡೋದು ತುಂಬಾ ಈಸಿ. ಒಂದು ಬೌಲ್ಗೆ 2 ಕಪ್ ಆಫ್ ರಾಗಿ ಹಸಿಟ್ಟನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೋಬೇಕು. ಈ ಮಿಶ್ರಣಕ್ಕೆ ನಾವು ಫಸ್ಟೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಹಾಕಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಸೇರಿಸ್ಕೊಬೇಕು. ಈ ಎಲ್ಲ ಮಿಶ್ರಣಗಳು ಚೆನ್ನಾಗಿ ಮಿಕ್ಸ್ ಆಗೋ ಥರ ಫಸ್ಟು ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡಾದಮೇಲೆ 1 ಗ್ಲಾಸ್ ಆಫ್ ವಾಟರ್ ತಗೊಂಡು ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಕಲಿಸ್ಕೋಬೇಕು. ತುಂಬ ತೆಳ್ಳಕ್ಕೂ ಇಲ್ದಿರ ತುಂಬ ಗಟ್ಟಿಯಾಗೂ ಇಲ್ದಿರ ಮೀಡಿಯಮ್ ಆಗಿ ಈ ಮಿಶ್ರಣನ ಕಲಿಸ್ಕೊಂಡು ಒಂದು 5 ನಿಮಿಷ ಇದನ್ನು ರೆಸ್ಟ್ ಆಗೋಕ್ಕೆ ಬಿಡಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಟು ಹೀಟ್ ಆಗೋಕ್ಕೆ ಬಿಡಬೇಕು. ತವಾ ಹೀಟ್ ಆದಮೇಲೆ ನಾವು ಫಸ್ಟೇ ಮಾಡಿಟ್ಕೊಂಡಿರುವಂತಹ ಮಿಶ್ರಣನ ತವಾ ಮೇಲೆ ಹಾಕಿ ತಟ್ಕೋಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಕುಕ್ ಆಗೋಕ್ಕೆ ಬಿಡಬೇಕು. ರಾಗಿ ರೊಟ್ಟಿ ಮಾಡುವಾಗ ಯಾವಾಗಲೂ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು. ನಾವು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಜನಕ್ಕೆ ಈ ರಾಗಿ ರೊಟ್ಟಿನ ತಟ್ಟಕ್ಕೆ ಬರೋದಿಲ್ಲ. ಸೊ ಆವಾಗ ನಾವು ಏನು ಮಾಡ್ಕೋಬೋದು ಅಂದರೆ ರಾಗಿ ದೋಸೆ ಮಾಡ್ಕೋಬೋದು. ಅದು ವೆರಿ ಈಸಿ. ನಾವು ರೆಡಿ ಮಾಡಿಟ್ಟಿರುವಂಥ ಮಿಶ್ರಣಕ್ಕೆ ಇನ್ನೊಂಚೂರು ವಾಟರ್ ಜಾಸ್ತಿ ಹಾಕಿ ಉಪ್ಪು ಸ್ವಲ್ಪ ನೋಡಿಕೊಂಡು ತವಾ ಮೇಲೆ ದೋಸೆ ಥರ ಒಯ್ದರೆ ರಾಗಿ ದೋಸೆ ರೆಡಿ ಆಗುತ್ತೆ. ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಎರಡೂ ಕಡೆ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ನಾನಿವತ್ತು ಈ ರಾಗಿ ದೋಸೆ ಕಾಂಬಿನೇಷನ್ ಚಟ್ನಿ ಮಾಡಿಕೊಂಡಿದ್ದೆ. ಒಂದು ಸಲ ಈ ಥರ ಟ್ರೈ ಮಾಡಿ. ಲೆಟ್ ಮೀ ನೋ ಇನ್ ದಿ ಕಾಮೆಂಟ್ಸ್. ಥ್ಯಾಂಕ್ ಯು.